ಹಾಯ್ ಫ್ರೆಂಡ್ಸ್, ಮನಸ್ಸಿನ ಭಾವನೆ ಅರಿತವರ ಮುಂದುವರಿದ ಭಾಗ 2. ಸುತ್ತಮುತ್ತ ಎತ್ತ ನೋಡಿದಳು. ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿ. ಎಲ್ಲೆಡೆ ಹಸಿರಿಂದ ಕೂಡಿದರೂ ಅವಳ ಮನಸ್ಸಿನಲ್ಲಿ ಕಪ್ಪು ಛಾಯೆ ಆವರಿಸಿದೆ. ನಿಸರ್ಗದ ತಪ್ಪಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ಧರೆ ತಂಪಾಗಿದ್ದರೂ ಅವಳ ಮನಸ್ಸಿನ ಬೇಗೆ ತಣಿಯುತ್ತಿಲ್ಲ. ಯಾಕೆ? ಹೊರಗಡೆ ಧುಮ್ಮಿಕ್ಕಿ ಹರಿಯುವ ಜಲಪಾತ ಭೋರ್ಗರೆಯುತ್ತಿದ್ದರೂ ಅವಳ ಮನಸ್ಸಿನ ನೋವಿನ ಜಲಪಾತ ಕೂಡ ಭೋರ್ಗರೆಯುತ್ತಿದೆ. ನಿಸರ್ಗ ಭರಿತ ಹಚ್ಚ ಹಸಿರಿಂದ ಕಂಗೊಳಿಸುವ ಮಲೆನಾಡಿನ ಒಂದು ಭಾಗವಾದ ಶಿವಮೊಗ್ಗದ ಪ್ರತಿಷ್ಠಿತ ಕುವೆಂಪು ಬಡಾವಣೆಯಲ್ಲಿ ವಾಸವಾಗಿದ್ದಾರೆ ರಾಜ್ ಗ್ರೂಪ್ ಆಫ್ ಕಂಪನೀಸ್ ಓನರ್. ಶ್ರೀಮಂತ ಮನೆತನಕ್ಕೆ ಸೇರಿದ್ದರೂ ಕೂಡ ಎಲ್ಲೂ ತಮ್ಮ ಶ್ರೀಮಂತಿಕೆಯ ವೈಭವೀಕರಣವಿಲ್ಲದ ಅಥವಾ ಆಡಂಬರವಿಲ್ಲದ ಸಹೃದಯವುಳ್ಳ ಸಜ್ಜನರು ನಮ್ಮ ರಾಜ್ ಕುಟುಂಬದವರು. ಆ ಮನೆಯ ಯಜಮಾನ ಹಿರಿಯರು ಬಸವರಾಜಯ್ಯ ಹಾಗೂ ಅವರ ಧರ್ಮಪತ್ನಿ ಶಿವಮ್ಮ. ಇವರಿಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ಮೊದಲನೇ ಮಗ ನಾಗರಾಜ್ ತಮ್ಮದೇ ರಾಜ್ ಗ್ರೂಪ್ ಆಫ್ ಕಂಪನೀಸ್ ನಡೆಸುತ್ತಿದ್ದಾರೆ. ಅವರ ಧರ್ಮಪತ್ನಿ ನಿರ್ಮಲಾ ನಾಗರಾಜ್. ಇವರಿಗೆ 3 ಜನ ಮಕ್ಕಳು. ಮೊದಲನೇ ಮಗ ನಿಖಿಲ್ ಇಂಜಿನಿಯರಿಂಗ್ ಮುಗಿಸಿ ತಮ್ಮದೇ ಕಂಪನಿ ನೋಡಿಕೊಳ್ಳುತ್ತಿದ್ದಾನೆ. 2 ಮುದ್ದಾದ ಹೆಣ್ಣು ಮಗಳು. ಮೊದಲನೆಯ ಮಗಳು ಗಂಭೀರ ಸ್ವಭಾವದ ಮಿತಭಾಷಿ ಅಪರಿಮಿತ ಚೆಲುವೆ. ನೋಡಲು ದಂತದ ಗೊಂಬೆಯೇ ನಮ್ಮ ಕಥಾನಾಯಕಿ ಚೈತ್ರ. MSc ಇನ್ ಫಿಸಿಕ್ಸ್ ಮಾಡಿ ಶಿವಮೊಗ್ಗದ ಪ್ರತಿಷ್ಠಿತ ಸಹ್ಯಾದ್ರಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಾಳೆ. ಎರಡನೆಯ ಮಗಳು ಶ್ವೇತಾ ಫಸ್ಟ್ ಇಯರ್ MSc ಇನ್ ಜರ್ನಲಿಸಮ್ ಓದಿದ್ದಾಳೆ. ಮಾತಿನ ಮಲ್ಲಿ, ಚಿನುಗುರುಳಿ ಪಟಾಕಿ. ಬಾಯಿ ಬಿಟ್ಟರೆ ಅವಳ ಮಾತಿನಲ್ಲಿ ಬರೇ ಪ್ರಶ್ನೆಗಳೇ. ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಮನೆಯವರೆಲ್ಲ ಹೆದರುತ್ತಾರೆ. ಅದು ಯಾರು ಅವಳ ಬಾಯಿಗೆ ಬೆರಳಿಟ್ಟರೋ ಅಂತ. ಅವಳೇ ನಮ್ಮ ಕಥಾನಾಯಕಿಯ ತಂಗಿ ಶ್ವೇತಾ. 2 ತದ್ವಿರುದ್ಧ, ಒಬ್ಬಳು ವಾಚಾಳಿ, ಇನ್ನೊಬ್ಬಳು ಮಿತಭಾಷಿ. ಇನ್ನು ಬಸವರಾಜಯ್ಯನವರ ಎರಡನೇ ಮಗಳು ಭಾಗ್ಯ ತನ್ನ ತಂದೆಯ ಮನೆಯಲ್ಲೇ ಇದ್ದಾಳೆ. ಅವರ ಪತಿ ಉಮೇಶ್ ತಮ್ಮದೇ ಸ್ವಂತ ಬಟ್ಟೆಯ ಅಂಗಡಿ ಇಟ್ಟಿದ್ದಾರೆ. ಅವರಿಗೆ ಒಬ್ಬಳೇ ಮಗಳು ಅನಘ ಫಸ್ಟ್ ಇಯರ್ MCom ಮಾಡುತ್ತಿದ್ದಾಳೆ. ಭಾಗ್ಯಗೆ ತಮ್ಮ ಮಗಳು ಅನಘನ ನಿಖಿಲ್ಗೆ ಕೊಡಬೇಕೆಂಬ ಆಸೆ. ಆದರೆ ಅವನಿಗೆ ಚೈತ್ರ, ಗೌತಮಿ ಹೇಗೋ ಹಾಗೆ ಅನಘ ಕೂಡ. ಕೊನೆಯ ಮಗ ಕೀರ್ತಿರಾಜ್. ಅವರ ಧರ್ಮಪತ್ನಿ ಮಧು ಕೀರ್ತಿರಾಜ್. ಅವರಿಗೆ ಒಬ್ಬಳೇ ಮಗಳು ಗೌತಮಿ ಫಸ್ಟ್ ಇಯರ್ ಡಿಗ್ರಿ ಓದುತ್ತಾಳೆ. ಕೀರ್ತಿ ಮತ್ತು ನಾಗರಾಜ್ ಅಣ್ಣ ತಮ್ಮ ಇಬ್ಬರು ತಮ್ಮದೇ ಕಂಪನಿ ನೋಡಿಕೊಳ್ಳುತ್ತಿದ್ದಾರೆ. ಆ ಮನೆಯ ಅಡಿಪಾಯವೇ ಒಗ್ಗಟ್ಟು, ಅನ್ಯೋನ್ಯತೆ, ಪ್ರೀತಿ ಮತ್ತು ಆದರ, ಗೌರವ. ಅಜ್ಜ ಅಜ್ಜಿ ಎಂದರೆ ಮೊಮ್ಮಕ್ಕಳಿಗೆ ತುಂಬ ಪ್ರೀತಿ ಮತ್ತು ಗೌರವ. ಮೊಮ್ಮಕ್ಕಳು ಅಂದರೆ ಅಜ್ಜ ಅಜ್ಜಿಗೆ ಎಲ್ಲಿಲ್ಲದ ಪ್ರೀತಿ, ಅಕ್ಕರೆ. ಅದರಲ್ಲೂ ಮೊದಲ ಮೊಮ್ಮಗಳು ಚೈತ್ರ ಎಂದರೆ ಅಜ್ಜಿ ತಾತನಿಗೆ ಒಂದು ಹಿಡಿ ಪ್ರೀತಿ ಮತ್ತು ಮುದ್ದು ಜಾಸ್ತಿ. ಅವರು ಅಷ್ಟು ದೊಡ್ಡ ಶ್ರೀಮಂತರೇ ಆಗಿದ್ದರೂ ಕೂಡ ಬೇರೆ ಬೇರೆ ಕೆಲಸಗಳಿಗೆ ಆಳು ಕಾಳು ಇದ್ದರೂ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ಹೂವನ್ನು ಬಿಡಿಸಿ, ಹೂವನ್ನು ಕಟ್ಟಿ, ಹೂವಿನ ಹಾರ ಮಾಲೆ ಮಾಡಿ, ದೇವರ ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡುವುದು ಚೈತ್ರಾಳ ಕೆಲಸ. ಅಡಿಗೆಯ ಎಲ್ಲ ಕೆಲಸ ಮನೆಯ ಹೆಂಗಸರು ಮಾಡುತ್ತಿದ್ದರೂ ಕೂಡ ಬೇಗ ಬೇಗ ತನ್ನ ಪೂಜಾ ಕೆಲಸವನ್ನು ಮಾಡಿ ಮುಗಿಸಿ ಅಡಿಗೆ ಮನೆಯಲ್ಲೂ ಕೂಡ ಸಹಾಯ ಮಾಡಿ ಆಮೇಲೆ ರೆಡಿಯಾಗಿ ಕಾಲೇಜಿಗೆ ಹೋಗುತ್ತಿದ್ದಳು ಚೈತ್ರ. ತುಂಟಾಟ, ತರಲೆ ಮಾತುಗಳಿಂದ ನಗುತ್ತಾ ನಗಿಸುತ್ತಾ ಎಲ್ಲರನ್ನೂ ರೇಗಿಸಿಕೊಂಡು ಎಲ್ಲರಿಗೂ ಎಲ್ಲ ಕೆಲಸದಲ್ಲೂ ಎಲ್ಲರೂ ಸಹಾಯ ಮಾಡಿಕೊಡುತ್ತಿದ್ದರು ಚೈತ್ರ. ಶ್ವೇತಾ, ನಿಖಿಲ್, ಗೌತಮಿ, ಅನಘ. ಮನೆಯ ತುಂಬೆಲ್ಲ ಇವರು 5 ಜನರದ್ದೇ ಅಬ್ಬರ ಆರ್ಭಟ. ಅದರಲ್ಲೂ ಶ್ವೇತಾ ಮತ್ತು ಗೌತಮಿಯ ತರಲೆ ಕಿಟಲೆಗಳೇ ಜಾಸ್ತಿ. ಗೌತಮಿಗೆ ಚಿಕ್ಕವಳು ಅಂತ ಎಲ್ಲರೂ ಮುದ್ದು ಜಾಸ್ತಿ. ಆದರೆ ನಮ್ಮ ಶ್ವೇತಾ ಬಿಂದಾಸ್ ಹುಡುಗಿ. ಅದು ದೊಡ್ಡವರು ಚಿಕ್ಕವರು ಅಂತ ಭಯ ಭಕ್ತಿ ಜಾಸ್ತಿ. ಚೈತ್ರ ಮತ್ತು ಅನಘ ಒಂದು ಸ್ವಭಾವದವರು. ಅಂದರೆ ಹೆಚ್ಚು ಮಾತನಾಡುವುದಿಲ್ಲ, ಸರಳವಾಗಿ ಇರುವ ಅವರಿಬ್ಬರು ಮಿತಭಾಷಿಗಳು. ದೊಡ್ಡವರಿಗೆಲ್ಲ ಇವರಿಬ್ಬರು ಎಂದರೆ ತುಂಬ ಇಷ್ಟ. ಹಾಗಂತ ಶ್ವೇತಾ ಗೌತಮಿಯನ್ನು ಕಂಡರೆ ಇಷ್ಟ ಇಲ್ಲ ಅಂತ ಅಲ್ಲ. ಅವರಿಬ್ಬರ ತರಲೆ ತುಂಟಾಟ ನೋಡಿ ಅನುಭವಿಸಿ ಸಾಕಾಗಿದ್ದರೆ ಕಲ್ಲನ್ನು ಕೂಡ ಮಾತನಾಡಿಸುವ ಸ್ವಭಾವ ಇವರಿಬ್ಬರದು. ಶ್ವೇತಾ, ಅನಘ ಹೆಚ್ಚು ಕಡಿಮೆ ಇಬ್ಬರು ಒಂದೇ ವಯಸ್ಸಿನವರು. ದೊಡ್ಡವರು ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಮಾಡುತ್ತಿರಲಿಲ್ಲ. 5 ಜನ ಒಂದೇ ಅವರ ದೃಷ್ಟಿಯಲ್ಲಿ. ಚೈತ್ರ, ಅನಘ ಶಾಪಿಂಗ್ ಮಾಲ್, ಮೂವಿಗೆ ಬರಲ್ಲ ಅಂದರೂ ಬಿಡುತ್ತಿರಲಿಲ್ಲ. ಇವರಿಬ್ಬರು ಎಳೆದುಕೊಂಡು ಹೋಗುತ್ತಿದ್ದರು. ಅಷ್ಟು ಪ್ರೀತಿ. ಒಬ್ಬರನ್ನೊಬ್ಬರು ಯಾವ ಕಠಿಣ ಕ್ಷಣದಲ್ಲಿಯೂ ಬಿಟ್ಟು ಕೊಡುತ್ತಿರಲಿಲ್ಲ. ಶ್ವೇತಾ ಒಂಥರ ಟಾಮ್ ಬಾಯ್ ಥರ ರಾಯಲ್ ಎನ್ಫೀಲ್ಡ್, ಬುಲೆಟ್, ಕಾರ್ ಎಲ್ಲ ಓಡಿಸುತ್ತಿದ್ದಳು.
ಬೆಳಿಗ್ಗೆ ಮತ್ತು ರಾತ್ರಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಬೇಕು ಅಂತ ಬಸವರಾಜಯ್ಯನವರ ಆಸೆ ಮತ್ತು ಆಜ್ಞೆ ಕೂಡ. ಅದನ್ನು ಎಲ್ಲರೂ ಪಾಲಿಸುತ್ತಿದ್ದರು. ಎಷ್ಟೇ ಕೆಲಸದ ಒತ್ತಡವಿದ್ದರೂ ಊಟ ತಿಂಡಿಯ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಹಾಲ್ಗೆ ಹಾಜರಾಗುತ್ತಿದ್ದರು. ಮನೆಯ ಹಿರಿಯರ ಮಾತನ್ನು ಯಾರೂ ಮೀರುತ್ತಿರಲಿಲ್ಲ. ಬೆಳಿಗ್ಗೆ ಎಲ್ಲರಿಗೂ ಅರ್ಜೆಂಟ್ ಇದ್ದರೂ ಕಾಲೇಜು ಅಂತ ಹೋಗಬೇಕಾಗಿದ್ದ ಕಾರಣ ಬೇಗ ತಿಂದು ಹೋದರೆ ರಾತ್ರಿ ಮಾತ್ರ ಸಮಾಧಾನವಾಗಿ ಸಾವಧಾನವಾಗಿ ಊಟ ಮಾಡಿದರು. ರಾತ್ರಿ ಮಾತ್ರ ಚೈತ್ರ, ಶ್ವೇತಾ, ಅನಘ, ಗೌತಮಿಗೆ ಅವನೇ ಊಟ ಮಾಡಿಸಬೇಕಿತ್ತು. ಆಮೇಲೆ 4 ಜನ ಅವನಿಗೆ ಊಟ ಮಾಡಿಸುವುದು ಅಥವಾ 4 ಜನ ರೌಂಡಾಗಿ ಕುಳಿತುಕೊಂಡು ಶ್ವೇತಾ ನಿಖಿಲ್ಗೆ, ನಿಖಿಲ್ ಶ್ವೇತಾಗೆ, ಶ್ವೇತಾ ಅನಘಗೆ, ಅನಘ ಗೌತಮಿಗೆ ಹೀಗೆ ಒಬ್ಬರಿಗೊಬ್ಬರು ತಿನ್ನಿಸುತ್ತಿದ್ದರು. ಚಿಕ್ಕಂದಿನಿಂದಲೂ ಇದೇ ರೂಢಿ. ಅವರಿಗೂ ಈ 4 ಜನ ಎಂದರೆ ತುಂಬ ಪ್ರೀತಿ. ಅದರಲ್ಲೂ ಚೈತ್ರ ಎಂದರೆ ಏನೋ ಒಂದು ವಿಶೇಷ ಕಾಳಜಿ, ಪ್ರೀತಿ ಜಾಸ್ತಿ. 4 ಜನಕ್ಕೂ ಅಷ್ಟೇ. ಅವನು ಎಂದರೆ ಪಂಚಪ್ರಾಣ. ಶನಿವಾರ ಭಾನುವಾರ ಬಂತು ಅಂದರೆ ಎಲ್ಲ ಕಡೆಗೂ ಅವನ ಜೊತೆ ಹೋಗೋದು, ತಿರುಗೋದು, ಕೆಲಸ ಮಾಡೋದು. ಹೋಟೆಲ್, ಸಿನಿಮಾ, ಮಾಲ್, ಪಾನಿಪುರಿ, ಗೋಬಿ ಎಲ್ಲ ತಿಂದು ಎಲ್ಲ ಕಡೆಗೂ 5 ಜನ ಒಟ್ಟಾಗಿ ಹೋಗಿ ಬರುತ್ತಿದ್ದರು. ಒಮ್ಮೊಮ್ಮೆ ದೊಡ್ಡವರ ಜೊತೆ ಕೂಡ ಹೋಗುತ್ತಿದ್ದರು. ಮನೆ ದೇವರಿಗೆ ಮಾತ್ರ ಎಲ್ಲರೂ ಒಟ್ಟಾಗಿ ಹೋಗಿ ಬರುತ್ತಿದ್ದರು. ಶಿವಮೊಗ್ಗದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದ್ದರು. ಬೇರೆ ಬೇರೆ ಊರುಗಳಿಗೂ 5 ಜನ ಹೋಗಿ ಬರುತ್ತಿದ್ದರು. ಫುಲ್ ಎಂಜಾಯ್ ಮಾಡುತ್ತಿದ್ದರು. ಅಕ್ಕ ತಂಗಿ, ಕಸಿನ್ ಸಿಸ್ಟರ್ಸ್, ಬ್ರದರ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರ ಇದ್ದರು. ಒಬ್ಬರನ್ನೊಬ್ಬರು ಬಿಟ್ಟು ಇರುವುದೇ ಇಲ್ಲ, ಅಷ್ಟು ಪ್ರೀತಿ. ದೊಡ್ಡವರಿಗೂ ಇವರ ಒಗ್ಗಟ್ಟು ಪ್ರೀತಿಯನ್ನು ನೋಡಿ ದೇವರಲ್ಲಿ ಬೇಡಿದರು. ನಮ್ಮ ಮಕ್ಕಳ ಮೇಲೆ ಯಾವ ದೃಷ್ಟಿಯೂ ಬೀಳದಿರಲಿ ಎಂದು ಹಾರೈಸುತ್ತಿದ್ದರು. ಆದರೆ ವಿಧಿ ಹೂಡಿದ ಆಟಕ್ಕೆ ಎಲ್ಲರ ಮನಸ್ಸು ಮುದುಡಿದರೆ ಚೈತ್ರಾಳ ಬಾಳಿನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಅವಳ ಸೌಭಾಗ್ಯವನ್ನೇ ಕಸಿದುಕೊಂಡಿದೆ. ಇಷ್ಟು ದಿನ ನಗುತ್ತಾ ಇದ್ದವರು ಈಗ ಶೂನ್ಯದಲ್ಲಿ ಮುಳುಗಿದ್ದಾರೆ. ಹೆಚ್ಚು ಕಡಿಮೆ 1 ವರ್ಷದಿಂದ ಅವರ ಮನೆಯಲ್ಲಿ ಯಾವ ಹಬ್ಬ ಸಂಭ್ರಮ ಯಾವುದೂ ಇಲ್ಲ. ಚೈತ್ರ ಮಾತ್ರ ಮದುವೆಯ ನಂತರ ಆದ ಆಘಾತದಿಂದ ಚೇತರಿಸಿಕೊಳ್ಳಲು ಮನೆಯವರೆಲ್ಲರ ಸತತ ಮತ್ತು ತುಂಬ ಸಮಯದ ಪ್ರಯತ್ನದ ಫಲಿತಾಂಶದ ನಂತರ ಅವಳನ್ನು ಸ್ವಲ್ಪ ಮಟ್ಟಿಗೆ ರೂಮಿನಿಂದ ಆಚೆಗೆ ತರುವಲ್ಲಿ ಮನೆಯವರ ಪರಿಶ್ರಮ ಫಲ ಕೊಟ್ಟಿತ್ತು. ಅವರೆಲ್ಲ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಸ್ವಲ್ಪ ತಿಂಗಳ ಪರಿಚಯವೇ ಆದರೂ ಯಾರನ್ನೂ ಅಷ್ಟು ಹಚ್ಚಿಕೊಳ್ಳದ ಚೈತ್ರ ಚೇತನ್ನ ಮನಸ್ಸಿನಿಂದ ಪ್ರೀತಿಸುತ್ತಿದ್ದಳು. ಅವನ ಮಾತಿನ ಮೋಡಿಯಿಂದ ಅವಳ ಮನಸ್ಸಿನಲ್ಲಿ ಭದ್ರ ಸ್ಥಾನ ಪಡೆದಿದ್ದ ಚೇತನನ್ನು ತುಂಬ ಹಚ್ಚಿಕೊಂಡಿದ್ದಳು. ಯಾರೊಂದಿಗೂ ಹೆಚ್ಚು ಮಾತಾಡದ ಚೇತನ್ ಜೊತೆ ಮನಸ್ಸು ಬಿಚ್ಚಿ ತುಂಬ ಮಾತನಾಡುತ್ತಿದ್ದಳು. ರೂಮಿನಲ್ಲಿ ಒಬ್ಬಳೇ ಕುಳಿತು ಎಷ್ಟು ದುಃಖ ನೋವು ಅನುಭವಿಸಿದ್ದಾಳೆ ಅಂತ ಆ ದೇವರಿಗೆ ಗೊತ್ತು. ಅವನು ಇದ್ದಿದ್ದರೆ ಹೀಗೆ ಆಗುತ್ತಿದ್ದೆ? ಇಲ್ಲ, ಖಂಡಿತ ಇಲ್ಲ. ದೇವರಿಲ್ಲ, ಅವನೊಂದು ಕಲ್ಲು ಅಷ್ಟೇ ಎಂದು ದೇವರನ್ನು ಬೈಯುತ್ತಿದ್ದಳು. ಚೈತ್ರ ಕೂಡ ಮನೆಯವರಿಗಾಗಿ ತನ್ನವರಿಗಾಗಿ ಸ್ವಲ್ಪ ಬದಲಾಗಿ ಎಲ್ಲರ ಜೊತೆ ತಿಂಡಿ ತಿಂದು ಒಂದೆರಡು ಮಾತನಾಡಿದಳು. ಮತ್ತೆ ರೂಮಿನಲ್ಲಿ ಕುಳಿತು ಚೇತನ್ ಫೋಟೋ ನೋಡಿಕೊಂಡು ಅಳುತ್ತಿದ್ದಳು. ಮನೆಯಲ್ಲಿಯೇ ಇದ್ದರೆ ಸುಮ್ಮನೆ ಒಬ್ಬರನ್ನೊಬ್ಬರು ನೋಡಿ ದುಃಖ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿದ್ದರು. ನಿಖಿಲ್ ಮತ್ತು ಮನೆಯವರ ಬಲವಂತದಿಂದ ಚೈತ್ರ ಕೂಡ ಅಲ್ಲಿ ಹತ್ತಿರದಿಂದ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಳು. ಅವಳಿಗೆ ಹೆಚ್ಚು ಸ್ನೇಹಿತರು ಯಾರೂ ಇಲ್ಲ. ಒಬ್ಬಳೇ ಆತ್ಮೀಯ ಗೆಳತಿ ಚಂದನ ಎಲ್ಲವನ್ನೂ ಅವಳ ಹತ್ತಿರ ಹೇಳಿಕೊಳ್ಳುತ್ತಿದ್ದಳು. ಕೆಲಸಕ್ಕೆ ಹೋಗುವ ಅನಿವಾರ್ಯತೆ ಇಲ್ಲದೇ ಇದ್ದರೂ ಮದುವೆಗೆ ಮುಂಚೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡು ಇರುವುದಕ್ಕೆ ಬೇಜಾರಂತ ಕೆಲಸಕ್ಕೆ ಹೋಗುತ್ತಿದ್ದಳು. ಮನೆಯಲ್ಲೇ ಇದ್ದರೆ ಚೇತನ ನೆನಪು ಕಾಡುತ್ತದೆ, ಮತ್ತು ನಾನು ಮಂಕಾಗಿ ಇದ್ದರೆ ಮನೆಯವರಿಗೂ ನೋವು ಅಂತ ಕೆಲಸಕ್ಕೆ ಹೋಗುವ ತೀರ್ಮಾನ ಮಾಡಿದ್ದಾಳೆ. ಚಂದನ ಮತ್ತು ನಿಖಿಲ್ ಇಬ್ಬರು ಬಲವಂತ ಮಾಡಿದ್ದರಿಂದ ಚಂದನ ಕೂಡ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅದೇ ಕಾಲೇಜಿನಲ್ಲಿ ಇವಳು ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಮನದಲ್ಲಿ ಎಷ್ಟೇ ನೋವು ಬೇಸರ ಇದ್ದರೂ ಕೂಡ ಮನೆಯವರಿಗಾಗಿ ತನ್ನವರಿಗಾಗಿ ತನ್ನ ನೋವನ್ನೆಲ್ಲ ಮನದಲ್ಲೇ ಬಚ್ಚಿಟ್ಟುಕೊಂಡು ಮೇಲೆ ಎಲ್ಲರ ಜೊತೆ ನಗುತ್ತಾ ಇರುತ್ತಾಳೆ. ವಯಸ್ಸಾದ ಅಜ್ಜಿ ತಾತ ನನ್ನ ನೋಡಿ ನೊಂದುಕೊಳ್ಳುತ್ತಾರೆ ಎಂದು ಅವರಿಗಾಗಿ ಮದುವೆಗೆ ಮುಂಚಿನ ಪ್ರತಿನಿತ್ಯದ ಕೆಲಸ, ಬೆಳಗ್ಗೆ ಬೇಗ ಎದ್ದು ಒಂದು ರೌಂಡ್ ಪ್ರಕೃತಿಯ ಮಡಿಲಲ್ಲಿ ಒಂದು ಸಣ್ಣ ವಾಕ್ ಮಾಡಿ, ದೇವರಿಗೆ ಹೂ ಬಿಡಿಸಿ ಹೂಮಾಲೆ ಮಾಡಿ, ಹೊಸ್ತಿಲಿಗೆ ಬಾಗಿಲಿಗೆ ನೀರು ಹಾಕಿ ಚಂದದ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅಡಿಗೆ ಮನೆಗೆ ಹೋಗಿ ಅಮ್ಮ ಚಿಕ್ಕಮ್ಮ ಅತ್ತೆಗೆ ಸಣ್ಣ ಪುಟ್ಟ ಸಹಾಯ ಮಾಡಿ ಕಾಲೇಜಿಗೆ ಹೋಗಲು ರೆಡಿಯಾಗಿ ಬಂದು ಎಲ್ಲರ ಜೊತೆ ತಿಂಡಿ ತಿಂದು ನಿಖಿಲ್ ಜೊತೆ ಕಾಲೇಜ್ಗೆ ಹೋದರೆ ಕಾಲೇಜಿನಲ್ಲಿ ಮಾತ್ರ ಪೂರ್ತಿ ಮೌನಿ ಗಂಭೀರವಾಗಿ ಇರುತ್ತಿದ್ದಳು.
ಏನೇ ಮಾತು ಕತೆ ಇದ್ದರೂ ಚಂದನ ಜೊತೆ ಮಾತ್ರ ಮಕ್ಕಳ ವಿಷಯ ಪಾಠ ಬೋಧನೆ ವಿಷಯದಲ್ಲಿ ಮಾತ್ರ ಅಷ್ಟೇ ಕರೆಕ್ಟಾಗಿ ತನ್ನ ಕೆಲಸ ಮಾಡ್ತಳು. ಎಷ್ಟೇ ಬೇಸರ ಇದ್ದರೂ ಪಾಠದ ವಿಷಯದಲ್ಲಿ ಮಾತ್ರ ಉದಾಸೀನ ಮಾಡುತ್ತಿರಲಿಲ್ಲ. ತೆಗೆದುಕೊಳ್ಳುತ್ತಿದ್ದ ವಿಷಯ ಫಿಸಿಕ್ಸ್. ಅದರಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಳ್ಳುತ್ತಿದ್ದರು. ಅಷ್ಟು ಚೆನ್ನಾಗಿ ಎಲ್ಲ ಮಕ್ಕಳಿಗೂ ಅರ್ಥವಾಗುವಂತೆ ಪಾಠ ಮಾಡಿದಳು. ಸಂಜೆ ಅವಳು ಚಂದನ ಇಬ್ಬರು ಒಟ್ಟಿಗೆ ಬರ್ತಿದ್ದರು. ಇವಳ ಮನೆಗಿಂತ ಮುಂಚೆ ಚಂದನ ಮನೆ ಸಿಗುತ್ತಿತ್ತು. ಅವಳಿಗೆ ಬಾಯಿ ಹೇಳಿ ಇವಳು ಬರುತ್ತಿದ್ದಳು. ಒಮ್ಮೊಮ್ಮೆ ನಿಖಿಲ್ ಜಾಸ್ತಿ ಕೆಲಸ ಇದ್ದು ಬೇಗ ಹೋದರೆ ಒಮ್ಮೊಮ್ಮೆ ಅವಳ ತಂಗಿ ಬುಲೆಟ್ ರಾಣಿ ಶ್ವೇತಾ ಜೊತೆ ಕಾಲೇಜಿಗೆ ಹೋಗುತ್ತಿದ್ದಳು. ಇನ್ನು ಗಾಡಿ ಎಮರ್ಜೆನ್ಸಿಗೆ ಗಾಡಿ ಕಲಿತಿದ್ದರೆ ಒಳ್ಳೆಯದು ಅಂತ ಎಷ್ಟು ಎಲ್ಲರೂ ಹೇಳಿದರೂ ಅವಳು ಗಾಡಿ ಕಲಿಯುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಯಾಕೆಂದರೆ ಚಿಕ್ಕ ಹುಡುಗಿಯಲ್ಲಿ ನಡೆದ ಘಟನೆಯಿಂದ ನಾನು ನಡೆದುಕೊಂಡೇ ಹೋಗುತ್ತೀನಿ, ನನಗೆ ಗಾಡಿ ಸಾಹಸ ಮಾತ್ರ ಬೇಡ ಅನ್ನುತ್ತಿದ್ದಳು ಚೈತ್ರ. ಮದುವೆಗೆ ಮುಂಚೆ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು. ಮಿತಭಾಷಿ, ತಕ್ಕ ಮಟ್ಟಿಗೆ ಮಾತಾಡೋದು. ಆದರೆ ಮದುವೆಯ ನಂತರ ನಡೆದ ಘಟನೆಯಿಂದ ಮೊದಲೇ ಮಿತಭಾಷಿಯಾಗಿದ್ದ ಚೈತ್ರ ಈಗ ಮೌನದ ಚಿಪ್ಪಿನೊಳಗೆ ಮೌನಿಯಾಗಿದ್ದಾಳೆ. ಮೌನದ ಚಿಪ್ಪಿನೊಳಗೆ ಮೌನವಾಗಿರುವ ಚೈತ್ರ ಬಾಳಿನಲ್ಲಿ ಮಾತಿನ ಮುತ್ತಿನ ಮಳೆ ಸುರಿಯುವುದೇ. ನಾಳೆಯ ಹೊಸ ಬೆಳಕು, ಹೊಸ ಬದುಕು, ಹೊಸ ಭರವಸೆ ಹೊತ್ತು ತರುವನೇ ಭಾಸ್ಕರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ ರೇಖಾ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಚಾನಲ್ಸ್.